ಹೇರ್ ಕೇರು ಮತ್ತೆ ಸ್ಕಿನ್ ಕೇರು, ಬಿಯರ್ಡ್ ಹೆಂಗೆಲ್ಲ ಮೇಂಟೈನ್ ಮಾಡ್ತಿರ್ತೀರಾ? ಯಾಕಂದ್ರೆ ಬಿಯರ್ಡ್ ದೇವ್ರ ಆಶೀರ್ವಾದ, ನಮ್ಮಪ್ಪ ಬಿಯರ್ಡ್ ಚೆನ್ನಾಗಿ ಬಂದಿದೆ. ಹೇರ್ ಒಂಚೂರು ಮೇಂಟೈನ್ ಮಾಡ್ಲೇಬೇಕು, ಯಾಕಂತಂದ್ರೆ ಆಸ್ ಏಜ್ ಏರ್ ಫಾಲ್ ಆಗೋದು ಅಥವಾ ಹಾರ್ಡ್ ವಾಟರ್ ಇಂದ ಹೇರ್ ಫಾಲ್ ಆಗೋದು ಅದನ್ನ ಸ್ವಲ್ಪ ನೋಡ್ಕೋಬೇಕು. ಅಂದ್ರೆ ಶಾಂಪೂಯಿಂಗ್, ಕಂಡೀಷನಿಂಗ್ ಅವ್ರ ಆಯಿಲಿಂಗ್ ರೆಗ್ಯುಲರ್ ಆಗಿ ಮಾಡ್ತಾರೆ. ಅಂದ್ರೆ ತಂಪಾಗಿಡ್ಬೇಕು, ಅದೊಂದು ತುಂಬಾ ಇಂಪಾರ್ಟೆಂಟ್ ಹೇರ್ ಅಲ್ಲಿ. ಎಷ್ಟು ದಿನಕ್ಕೊಮ್ಮೆ ಆಯಿಲ್ ಅಪ್ಲೈ ಮಾಡ್ತಿರ್ತೀರಾ? ನಾನು ವೀಕ್ಲಿ ಟ್ವೈಸ್ ಕಂಪಲ್ಸರಿ. ಸೀಕ್ರೆಟ್ ಏನಾದ್ರು ಆಯಿಲ್ ಏನಾದ್ರು ಮೇಂಟೈನ್ ಮಾಡ್ತಿದ್ರಾ? ಕೊಬ್ಬರಿ ಎಣ್ಣೆ, ಕೈ ಎಣ್ಣೆ ಅಷ್ಟೇ. ಅದ್ ನಮ್ಮಮ್ಮ ಏನಾದ್ರು ಮಾಡಿರ್ತಾರೆ, ಏನಾದ್ರು ಮೆಂತೆ, ಕರ್ಬೇವಿನ ಸೊಪ್ಪು ಅದು ಇದು ಹಾಕಿ ಏನಾದ್ರು ಮಾಡಿರ್ತಾರೆ. ಅದು ಸ್ವಲ್ಪ ಕೂದಲಿಗೆ ಒಳ್ಳೇದು ಅಂತ. ಸ್ಕಿನ್ ಕೇರ್ ಬಗ್ಗೆ ಹೇಳೋದಾದ್ರೆ? ಸ್ಕಿನ್ ಕೇರ್ ಜಾಸ್ತಿ ಏನ್ ಮಾಡಕ್ ಹೋಗಲ್ಲ. ಏನೋ ನೈಟ್ ಕ್ರೀಮ್ ಅಂತ ಏನೋ ಒಂದು ಕೊಟ್ಟಿದ್ದಾರೆ, ಒಂದ್ 2-3 ಕ್ರೀಮ್ ಕೊಟ್ಟಿದ್ದಾರೆ, ಒಂದಾದ್ಮೇಲೆ ಒಂದು. ನಿಮ್ಮ ಡಾಕ್ಟರ್ ಮಾಯಿಶ್ಚರೈಸರ್, ಹೌದು, ಮಾಯಿಶ್ಚರೈಸರ್, ಅದಾದ್ಮೇಲೆ ನೈಟ್ ಕ್ರೀಮ್ ಅಂತ ಒಂದು. ಈಗ ಯೂಶಲಿ ಡೇ ಮಾರ್ನಿಂಗ್ ಅಂದ್ರೆ ಫೇಸ್ ವಾಶ್ ಆದ್ಮೇಲೆ ಮಾಯಿಶ್ಚರೈಸರ್, ಅದಾದ್ಮೇಲೆ ಸನ್ಸ್ಕ್ರೀನ್, ಆತರ ಅಷ್ಟೇ. ಅಕಸ್ಮಾತ್ ಶೂಟ್ ಇದ್ರೆ ಮೇಕ್ ಅಷ್ಟೇ. ಈ ವೆಯ್ಟ್ ರಿಡಕ್ಷನ್ ಸರ್ಜರೀಸ್, ಬೋಟಾಕ್ಸ್ ಬಗ್ಗೆ ನಿಮ್ಮ ಒಪಿನಿಯನ್? ಅದು ಅಂದ್ರೆ ನಾನು ಒಪಿನಿಯನ್ ಕೊಡೋಷ್ಟು ಬಗ್ಗೆ ಅದ್ರ ಬಗ್ಗೆ ನಾನು ರಿಸರ್ಚ್ ಮಾಡಿಲ್ಲ. ಬಟ್ ಆಸ್ ಐ ನೋ ಅದು ಹೆಲ್ತ್ ಸೈಡ್ ಎಫೆಕ್ಟ್ಸ್ ಇದೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಅಂಡ್ ಅಂದ್ರೆ ಈಗ ಯಾವುದೇ ಆದ್ರೂ ನಿಮ್ಗೆ ಸಡನ್ ರಿಸಲ್ಟ್ ಕೊಡೋಂಥದ್ದು ಇಟ್ ಇಸ್ ನಾಟ್ ಗುಡ್ ಫಾರ್ ಹೆಲ್ತ್ ಇಸ್ ವಾಟ್ ಐ ಫೀಲ್. ಅಂದ್ರೆ ಒಳಗಿಂದನೇ ಆಗಬೇಕು ಎಲ್ಲವೂ, ಏನೇ ಆದ್ರೂ. ಸೊ ಹೊರಗಿಂದ ಮಾಡೋಂಥದ್ದು ಇಟ್ಸ್ ನಾಟ್ ಗುಡ್ ಫಾರ್ ಹೆಲ್ತ್ ಇಸ್ ವಾಟ್ ಐ ಫೀಲ್. ಮನೇಲಿ ಅಮ್ಮ ನಿಮ್ಮ ಮೇಲೆ ಏನಾದ್ರು ಹೋಮ್ ರೆಮಿಡೀಸ್ ನ ಟ್ರೈ ಮಾಡ್ತಿರ್ತಾರ, ನನ್ನ ಮಗ ಚೆನ್ನಾಗಿ ಕಾಣಿಸ್ಲಿ ಅಂತ? ಅಫ್ಕೋರ್ಸ್ ನೀವು ಕ್ಯೂಟ್ ಇದ್ದೀರಾ. ಅಮ್ಮ ಇಲ್ಲ, ಅವ್ರು ಏನಿಲ್ಲ, ಪ್ರೀತಿಯಿಂದ ನಗ್ನಗ್ತಾ ಮಾತಾಡ್ಸಿದ್ರೆ ಸಾಕು, ಅಷ್ಟೇ. ನಮ್ಗೆ ಹ್ಯಾವ್ ಟು ಲುಕ್ ಗುಡ್ ಅಂದ್ರೆ ಅವಾಗ್ಲೂ ಹೊರಗಿಂದ ಅಲ್ಲ ನಾನು ಹೇಳೋದು. ಅಫ್ಕೋರ್ಸ್ ಒಂದಷ್ಟು ಸ್ಮಾಲ್ ರೆಮಿಡೀಸ್ ಮಾಡ್ಬೇಕಾಗುತ್ತೆ, ಬಟ್ ನಾವು ಖುಷಿಯಾಗಿರ್ಬೇಕು. ಮನುಷ್ಯನೂ ಯಾವತ್ತು ಚೆನ್ನಾಗಿ ಮುಖದಲ್ಲಿ ಕಾಣಿಸ್ಬಿಡುತ್ತೆ ಯಾರಿಗೆ ಅದು. ಏನೋ ಬೇಜಾರಲ್ಲಿ ಇದೆಯಾ ನೋಡಿದ್ರೆ ಗೊತ್ತಾಗತ್ತೆ ನಿಂಗೆ, ಏನಂತಾರೆ ಯಾರು ಬೇಕಾದ್ರೂ ಹೇಳ್ಬೇಕು. ಸೊ ನೆಮ್ಮದಿ ಮತ್ತೆ ಖುಷಿ ಅನ್ನೋದು ನಾವು ಚೆನ್ನಾಗಿ ಆಟೋಮೆಟಿಕ್ ಆಗಿ ಕಾಣಿಸ್ತೀವಿ. ನಿದ್ದೆ ಎಷ್ಟು ಅವರ್ಸ್ ಮಾಡ್ತೀರಾ? ಯಾಕಂತಂದ್ರೆ ಬ್ಯಾಕ್ ಟು ಬ್ಯಾಕ್ ನಿದ್ದೆ, ಯಾಕಂದ್ರೆ ಬ್ಯಾಕ್ ಟು ಬ್ಯಾಕ್ ಶೂಟ್ಸ್ ಇರುತ್ತೆ, ಬೇರೆ ಈವೆಂಟ್ಸ್ ಇರುತ್ತೆ, ಬೇರೆ ಬೇರೆ ಕಡೆ ಹೋಗ್ತಾರೆ. ಮೈನಸ್ ನಿಜ ಹೇಳ್ಬೇಕಂದ್ರೆ ಎಲ್ಲರಿಗೂ ಒಂದು 8 ಅವರ್ ಆಕ್ಚುಯಲ್ ಸ್ಲೀಪ್ ಬೇಕೇ ಬೇಕು. ಆಗ್ತಿಲ್ಲ ಅದೇನಾಗುತ್ತೆ, ನೈಟ್ ಮಲಗೋದು ಲೇಟ್ ಆಗ್ಬಿಡುತ್ತೆ. ಅಕಸ್ಮಾತ್ ಬೆಳಿಗ್ಗೆ ಇವೆಂಟ್ಗಳೇನಾದ್ರು ಇದ್ರೆ ಎದ್ದು ಹೋಗ್ಲೇಬೇಕಾಗುತ್ತೆ. ಬರೋದು ಜರ್ನಿ ಮಾಡ್ಕೊಂಡು ಬಂದಾಗ ಸ್ವಲ್ಪ ಹೊತ್ತು ನಿದ್ದೆ ಬರಲ್ಲ. ಬರ್ದಾಗ ಯಾವ್ದಾದ್ರು ಎಪಿಸೋಡ್ ಏನೋ ಒಂದು ನೆಟ್ಫ್ಲಿಕ್ಸ್ ಏನೋ ಒಂದು ಚಿಲ್ ಮಾಡ್ತಾ ಇರ್ತೀವಿ, ಹಂಗು ನಿದ್ದೆ ಹೋಗ್ಬಿಡುತ್ತೆ. ಬೆಳಿಗ್ಗೆ ಎದ್ದು ವರ್ಕೌಟ್ ಬರ್ತೀವಿ, ಆತರ ಇರುತ್ತೆ. ಬಟ್ ಐ ಟ್ರೈ ಟು ಮ್ಯಾನೇಜ್. ಇತ್ತೀಚೆಗೆ ಸ್ವಲ್ಪ ಆಫ್ ಆಗಿದೆ ನಿದ್ದೆ, ಬಟ್ ಒಂದು 6 to 7 ಅವರ್ಸ್ ಅಂತೂ ಮಾಡ್ಲೇಬೇಕು. ಹೇಗಿದೆ ನಿಮ್ಮ ಗೋಲಿ ಸೋಡಾ ಬಿಸ್ನೆಸ್? ಗೋಲಿ ಸೋಡಾ ಇಸ್ ಗೋಯಿಂಗ್ ಗುಡ್. ಈಗ ಸ್ವಲ್ಪ ಆಫ್ ಸೀಸನ್ ಇದೆ, ಆಸ್ ವಿ ಆಲ್ ನೋ, ಮಳೆ ಇತ್ತು, ಈಗ ಮತ್ತೆ ಪಿಕಪ್ ಆಗ್ತಾ ಇದೆ. ಇಟ್ಸ್ ಗೋಯಿಂಗ್ ಗುಡ್. ಅಂಡ್ ಐ ಆಮ್ ನ್ಯೂ ಟು ದ ಬಿಸ್ನೆಸ್, ಅಷ್ಟೇ. ಐ ಆಮ್ ಲರ್ನಿಂಗ್, ತುಂಬಾ ಕಲಿಯುವಂಥದ್ದಿದೆ. ಮೈಸೂರಲ್ಲಿ ಸ್ಟಾರ್ಟ್ ಮಾಡಿರೋದು, ಮೈಸೂರಲ್ಲೇ ಡಿಸ್ಟ್ರಿಬ್ಯೂಷನ್ ಎಲ್ಲ ನಡೀತಾ ಇದೆ. ಸೊ ಚೆನ್ನಾಗಿ ನಡೀತದೆ. ನಾನು ಏನು ಹೇಳೋದಂದ್ರೆ, ಯಾರಿಗೆ ಆದ್ರೂ ಒಂದು ರಿಸರ್ಚ್, ಪ್ರಾಪರ್ ರಿಸರ್ಚ್ ಇಸ್ ಆಲ್ವೇಸ್ ಇಂಪಾರ್ಟೆಂಟ್ ಇನ್ ವಾಟ್ ಎವರ್ ದ ಬಿಸ್ನೆಸ್ ಯು ಸ್ಟಾರ್ಟ್ ಅನ್ನೋ. ಸೊ ಅದೇ ರೀತಿ ನಾನು ರಿಸರ್ಚ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿ, ವಿ ನ್ಯೂ ನಮಗೆ ಆಫ್ ಸೀಸನ್ ಇದ್ದೇ ಇರುತ್ತೆ ಅನ್ನೋದು. ಯಾಕಂದ್ರೆ ಯಾವುದೇ ಬೆವರೇಜ್ ಆದ್ರೂ ಮಳೆಗಾಲದಲ್ಲಿ ತುಂಬಾ ಕಮ್ಮಿ ಜನ ತಣ್ಣಗೆ ಏನಾದ್ರು ಕುಡಿಬೇಕು ಅಂತ ಅನ್ನಿಸ್ತಾರೆ. ಹೌದು. ಅದೇ ರೀತಿ ನಮ್ಗೆ ಸ್ವಲ್ಪ ಆಫ್ ಸೀಸನ್ ಇತ್ತು, ಇವಾಗ ಪಿಕಪ್ ಚೆನ್ನಾಗಿ ಆಗ್ತದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.